ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ರಾಣಿಗೆ ಬಾಲನೇ ತನ್ನ ತಂದೆ ಅನ್ನೋ ವಿಷಯ ಗೊತ್ತಾಗೋಯ್ತಾ? ಏನಾಯಿತು, ಏನು ಕಥೆ, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ರಾಣಿ ಅಪ್ಪನ ಬಗ್ಗೆನೇ ಯೋಚನೆ ಮಾಡ್ತಿದ್ದಾಳೆ. ಯಾಕಂದ್ರೆ ವರದಾ ಮನೆಗೆ ಹೋದಾಗ ಅಲ್ಲಿ ಬಾಲನನ್ನ ನೋಡ್ದಂತ ಅತ್ತೆ ಸರಳ ಅವರು, ನಿನ್ನಪ್ಪ ಇಲ್ಲೇ ಇದ್ದಾನೆ, ಯಾವಾಗಲೂ ಅಪ್ಪ ಅಪ್ಪ ಅಂತ ಕೇಳ್ತಿರ್ತೆ ಅಲ್ವಾ, ಬಾಯಲ್ಲಿ ತೋರಿಸ್ತೀನಿ ಅಂತ ಕರ್ಕೊಂಡು ಬರ್ತಾರ. ಆದರೆ ಅಷ್ಟರ ಒಳಗಡೆ ಬಾಲ ಅಲ್ಲಿಂದ ಹೊಟ್ಟೋಗಿರ್ತಾರ. ಇತ್ತ ಕಡೆ ರಾಣಿಗೆ, ನಿನಗೆ ಅಪ್ಪ ಇದ್ರು ಅಪ್ಪ ಇಲ್ಲ, ಅಮ್ಮ ಇದ್ರು ಅಮ್ಮ ಇಲ್ಲ, ಎಂತ ನಿನ್ನ ದುರಾದೃಷ್ಟ ಅಂತ ಹೇಳಿ ಛೇಡಿಸ್ತಾರೆ. ನಂತರ ಮನೆಗೆ ಬಂದಾಗಲೂ ಕೂಡ ರಾಣಿ ಅದನ್ನೇ ಯೋಚನೆ ಮಾಡ್ತಿರ್ತಾರೆ. ನಂತರ ಇಲ್ಲಿ ಸರಳವರು ರಾಣಿಗೆ ಒಂದಷ್ಟು ಮಾತುಗಳನ್ನು ಹೇಳ್ತಾರೆ. ಆ ಒಂದು ಮಾತುಗಳು ರಾಣಿಗೆ ತುಂಬ ಅಂದರೆ ತುಂಬಾ ಬೆಚ್ಚರ ಆಗತ್ತೆ. ತದನಂತರ ಸತ್ಯ ಅವರು ಮನೆಗೆ ಬಂದಾಗ ರಾಣಿ ಯಾಕೆ ಬೆಚ್ಚರ ಮಾಡ್ಕೊಂಡಿದ್ದಾಳೆ ಅನ್ನೋ ವಿಷಯ ಗೊತ್ತಾಗಿದ್ದೆ ತಡ ಸರಳವ್ರ ಹತ್ರ ಹೋಗಿದ್ದೆ ತರಾಟೆಗೆ ತಗೋತಾರೆ. ಯಾಕೆ ಈ ರೀತಿಯಾಗಿ ಮಾಡಿದೆ, ಯಾಕೆ ಅವ್ರ ಅಪ್ಪನ ವಿಷಯನ ಅವಳ ಹತ್ರ ಹೇಳಕ್ಕೆ ಹೋಗಿದೆ ಅಂತ ಹೇಳಿ ರೇಗ್ತಾರೆ, ಕಪಾಳಕ್ಕೆ ಕೂಡ ಬಾರಿಸ್ತಾರೆ. ಇದರ ನಡುವೆ ರಾಣಿ ತುಂಬ ಬೆಚ್ಚರ ಮಾಡ್ಕೋತಾಳೆ. ಅಪ್ಪನ ವಿಷಯವಾಗಿ ಬೆಚ್ಚರ ಮಾಡ್ಕೊಂಡಂತ ರಾಣಿ ಸತ್ಯವ್ರ ಮಾತನ್ನ ಕೇಳಿ ತುಂಬ ಬೆಚ್ಚರ ಮಾಡ್ಕೊಂಡಿದ್ದೆ ಮನೆಯಿಂದ ಹೊರಟ್ಬಿಡ್ತಾಳೆ. ಮನೆಯಿಂದ ಹೊರಟಂದ ರಾಣಿಯನ್ನು ಹುಡುಕೊಂಡು ಸತ್ಯವರು ಕೂಡ ಹೊರಡ್ತಾರೆ. ಇತ್ತ ಕಡೆ ರಾಣಿಗೆ ಹೋಗಬೇಕಾದ್ರೆ ದಾರಿಯಲ್ಲಿ ಬಾಲ ಸಿಗ್ತಾರೆ. ಬಾಲ ಸಿಕ್ಕಿದ್ದೆ ಇಲ್ಲಿ ರಾಣಿಯನ್ನು ಮಾತನಾಡಿಸ್ತಿರ್ತಾರೆ. ಈ ಕಡೆ ಸತ್ಯವರು, ನನ್ನ ರಾಣಿ ಎಲ್ಲಿ ಹೋದ್ಲು ಏನು ಅಂತ ಹೇಳಿ ಹುಡ್ಕೊಂಡು ಬಂದು ಕೊನೆಗೂ ಕೂಡ ರಾಣಿ ಅವರ ಕೈಗೆ ಸಿಕ್ಕೇ ಬಿಡ್ತಾಳೆ. ರಾಣಿಯನ್ನು ನೋಡಿದ್ದೆ ನಿಜವಾಗ್ಲೂ ಅಚ್ಚರಿ ಆಗ್ತದೆ ಸತ್ಯವ್ರಿಗೆ. ಯಾಕಂದ್ರೆ ಸತ್ಯವರು ಅನ್ಕೊಂಡಿದ್ದು ಬಾಲನಿಂದ ರಾಣಿಯನ್ನ ದೂರ ಇಡಬೇಕು ಅಂತ. ಆದರೆ ಇವತ್ತು ರಾಣಿ ಬಾಲಿನ ಜೊತೆನೆ ಮಾತಾಡ್ತಿದ್ದಾರೆ. ಅದನ್ನು ನೋಡಿದಂಥ ಸತ್ಯ ಅವ್ರಿಗೆ ಶಾಕ್ ಆಗತ್ತೆ. ಅಲ್ಲೇ ಮರಿಯಲ್ಲಿ ನಿಂತು, ಏನಿದು ಬಾಲ ಮತ್ತು ರಾಣಿಗೆ ಇಬ್ರಿಗೂ ಕೂಡ ಪರಿಚಯ ಇದೆಯಾ, ಇಬ್ರಿಗೂ ಕೂಡ ಅಪ್ಪ ಮಗಳು ಅನ್ನೋ ವಿಷಯ ಗೊತ್ತಾಗಿದೆಯಾ, ಬಾಲಂಗೆ ರಾಣಿನೇ ತನ್ನ ಮಗಳು ಅನ್ನೋದು ಗೊತ್ತಾಗ್ಬಿಟ್ಟಿದ್ಯಾ, ಹೀಗೆ ರೀತಿಯಾಗಿ ಇಬ್ರು ಕೂಡ ಮಾತಾಡೋದಕ್ಕೆ ಸಾಧ್ಯ? ರಾಣಿ ನೋಡಿದ್ರೆ ತುಂಬ ಪರಿಚಯ ಇರೋ ಹಾಗೆ ಮಾತನಾಡ್ತಿದ್ದಾಳೆ. ಹಾಗಿದ್ರೆ ಇವರಿಬ್ರು ಪರಿಚಯ ಮೊದಲೇ ಇತ್ತ? ನೋಡ್ತಾ ಇದ್ರೆ ತುಂಬ ದಿನಗಳ ಪರಿಚಯ ಅಂತಾನೆ ಅನ್ನಿಸ್ತದೆ. ಏನು ಮಾಡಲಿ ನಾನು? ನನ್ನ ತಂಗಿ ಹೇಳಿದ್ದು ಅವತ್ತು, ಯಾವುದೇ ಕಾರಣಕ್ಕೂ ಕೂಡ ಬಾಲ ಹತ್ರಕ್ಕೆ ನನ್ನ ಮಗಳು ಸಿಗಬಾರ್ದು, ನನ್ನ ಮಗಳು ಅವನಿಗೆ ಗೊತ್ತೇ ಆಗಬಾರ್ದು. ಯಾಕಂದರೆ ತನಗೆ ಒಬ್ಳು ಮಗಳಿದ್ದಾಳೆ ಅನ್ನೋ ವಿಷಯನೇ ಬಾಲಾಗೆ ಗೊತ್ತಿಲ್ಲ. ಹಾಗಾಗಿ ಯಾವುದೇ ಕಾರಣಕ್ಕೂ ಅವರಿಬ್ಬರ ಭೇಟಿ ಆಗಬಾರ್ದು, ಆ ದುಷ್ಟನ ಬಳಿಗೆ ನನ್ನ ಮಗಳು ಹೋಗಬಾರ್ದು, ಅವನ ನೆರಳು ಕೂಡ ತಾಕಬಾರ್ದು ಅಂತ ನನ್ನ ತಂಗಿ ಕಾವೇರಿ ಹೇಳಿದ್ದು. ಆದರೆ ಇವಾಗ ನೋಡಿದ್ರೆ ಇಬ್ಬರು ಕೂಡ ಆಲ್ರೆಡಿ ಪರಿಚಯ ಆಗಿದ್ದಾರೆ. ಏನು ಮಾಡಲಿ ನಾನು? ಏನಾದರೂ ನಿಜಕ್ಕೂ ಕೂಡ ಬಾಲಗೆ ವಿಷಯನೇ ಗೊತ್ತಾಗ್ಬಿಟ್ಟಿದ್ಯಾ ರಾಣಿ ತನ್ನ ಮಗಳು ಅನ್ನೋದು? ಇಲ್ಲ, ಗೊತ್ತಾಗಿರ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಅವನಿಗೆ ಒಬ್ಳು ಮಗಳಿದ್ದಾಳೆ ಅನ್ನೋ ವಿಷಯನೇ ಗೊತ್ತಿಲ್ಲ. ಅಂದಮೇಲೆ ರಾಣಿನೇ ತನ್ನ ಮಗಳು ಅನ್ನೋ ವಿಷಯ ಹೇಗೆ ಗೊತ್ತಾಗೋಕ್ಕೆ ಸಾಧ್ಯ ಅಂತ ಅನ್ಕೋತಿರ್ತಾರೆ ಸತ್ಯ ಅವರು. ಅಲ್ಲಿ ಬಾಲ ಇಲ್ಲಿ ರಾಣಿಯನ್ನು ನಗಿಸೋಕೆ ಟ್ರೈ ಮಾಡ್ತಿದ್ದಾರೆ. ರಾಣಿ ತುಂಬ ವಿಚಾರ ಮಾಡ್ಕೊಂಡಿದ್ದಾಳೆ, ಹೇಗಾದರೂ ಮಾಡಿ ನಗಿಸ್ಬೇಕಲ್ಲ ಅಂತ ಅಂದ್ಕೊಂಡಿದ್ದೆ. ತುಂಬಾ ತರಲೆ ಮಾಡ್ತಾ ಮಕ್ಳ ಥರ ಆಡ್ತಾ ಕೊನೆಗೂ ಕೂಡ ರಾಣಿಯನ್ನು ನಗಿಸೇ ಬಿಡ್ತಾರೆ. ನಮ್ಮ ರಾಣಿ ಇಷ್ಟೊತ್ತು ಬೇಜಾರು ಮಾಡ್ಕೊಂಡಿದ್ಲು, ಆದರೆ ಇವಾಗ ಕೊನೆಗೂ ಕೂಡ ನಗ್ತಿದ್ದಾಳೆ ಅಂತ ಹೇಳಿ ಬಾಲವರು ಖುಷಿ ಪಡ್ತಿದ್ದಾರೆ. ಈ ಕಡೆ ರಾಣಿ ಕೂಡ ನಗ್ತಿದ್ದಾಳೆ. ಇದನ್ನು ನೋಡಿದಂತಹ ಮಾವಂಗೆ ಅಚ್ಚರಿ ಆಗ್ತದೆ. ಅಷ್ಟರಲ್ಲಿ ಸತ್ಯವ್ರು ಬಂದಿದೆ, ಏನಿದು ಇಲ್ಲಿ ನಿಂತ್ಕೊಂಡಿದ್ಯಲ್ಲ, ಸೀನವ್ರು ಬಂದಿದೆ, ಏನಿದು ಸತ್ಯ ಇಲ್ಲಿ ನಿಂತಿದ್ಯಲ್ಲ ಅಂದಾಗ ಬಾಯಿಲಿ ಅಲ್ಲಿ ನೋಡು ಯಾರಿದ್ದಾರೆ, ಆ ಬಾಲಿನ ಜೊತೆ ನಿಂತಿದ್ದಾಳೆ ರಾಣಿ ಅಂದಾಗ ಯಾವ ಬಾಲ ಏನದು ಅಂತ ಕೇಳ್ತಿದ್ದಾರೆ ಸೀನವರು. ಅದೇ ಕಾವೇರಿ ಗಂಡ ಬಾಲ, ಅವನ ಜೊತೆನೇ ನಿಂತಿದ್ದಾಳೆ ರಾಣಿ ಅಂದಾಗ ನಿಜಕ್ಕೂ ಸೀನವ್ರಿಗೆ ಶಾಕ್ ಆಗಿಬಿಡುತ್ತೆ. ಏನೋ ಅವನೇನಾ ಕಾವೇರಿ ಗಂಡ ಅಂದಾಗ, ಹೌದು ಅವನೇ ಕಾವೇರಿ ಗಂಡ. ಆದರೆ ಹೇಗೆ ರಾಣಿಗೂ ಅವನಿಗೂ ಪರಿಚಯ ಇದೆ ಅಂತ ಗೊತ್ತಿಲ್ಲ. ಅವನಿಗೇನಾದರೂ ರಾಣಿ ಅವನ ಮಗಳು ಅಂತ ಗೊತ್ತಾಗಿದೆಯಾ ಅನ್ನೋ ಅನುಮಾನ ಕೂಡ ಇದೆ. ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ವಲ್ಲ ಅಂತ ಹೇಳ್ತಿದ್ದಾಗೇನೆ ಇತ್ತ ಕಡೆ, ಬಾ ರಾಣಿ, ನಿನ್ನ ನಾನು ನಿಮ್ಮ ಮನೆಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಿದ್ದಾರೆ. ನಿನಗೆ ನಿಮ್ಮ ಮಾಮನ ಮೇಲೆ ಇರೋ ಕೋಪ ಹೋಯ್ತಾ ಅಂದಾಗ, ನಮ್ಮ ಮಾಮ ನನ್ನ ತುಂಬ ಪ್ರೀತಿ ಮಾಡ್ತಾರೆ, ಆದರೆ ಅಷ್ಟೇ ಕೋಪ ಕೂಡ ಇದೆ ನನಗೂ ಕೂಡ ಅವ್ರ ಮೇಲೆ ಅಂದಾಗ, ಹೌದು ನೀನು ಮಾಮನ ಪ್ರೀತಿ ಕೂಡ ಮಾಡ್ತೀಯಾ, ಹಾಗೆ ಕೋಪ ಕೂಡ ಇದೆ ಅಲ್ವಾ ಅಂತ ಹೇಳಿ ಸತ್ಯ ಬಾಲವರು ಹೇಳ್ತಾರೆ. ಹೌದು ಫ್ರೆಂಡು, ನನಗೆ ಮಾವನ ಮೇಲೆ ತುಂಬಾ ಪ್ರೀತಿ ಇದೆ, ನನಗೆ ಯಾರ ಮೇಲೂ ಕೋಪ ಮಾಡ್ಕೊಳ್ಳಲ್ಲ. ಕೋಪ ಮಾಡ್ಕೊಳ್ಳೋದಾದರೆ ಅದು ನಮ್ಮ ಮಾಮನ ಮೇಲೆ ಮಾತ್ರ. ನಮ್ಮ ಮಾಮ ಪಾಪ ನನಗೋಸ್ಕರ ಕಾಯ್ತಿರ್ತಾರೆ ಅಂತ ಹೇಳಿದಾಗ, ಸರಿ ಆಯಿತು ಬಾ, ನಿನ್ನ ಮನೆಗೆ ಡ್ರಾಪ್ ಮಾಡ್ತೀನಿ ಅಂತ ಹೇಳಿ ಒಂದು ಜೀಪಲ್ಲಿ ಕರ್ಕೊಂಡು ಹೋಗ್ತಿದ್ದಾಗೆ ಹೋಗಿಬಿಟ್ಟು ರಾಣಿನ ಕರ್ಕೊಂಡು ಬಾ ಅಂತ ಹೇಳಿ ಸತ್ಯವರು ಸೀನಾನ ಕಳಿಸ್ತಾರೆ. ಆಗ ಸೀನಾ ಬಂದಿದ್ದೆ, ರಾಣಿ ಬಾಯಿ ಹೋಗೋಣ ಅಂದಾಗ, ಯಾರು ನೀನು, ಯಾಕೆ ರಾಣಿನ ಕರೀತಾ ಇದೆಯಾ ಅಂತ ಬಾಲ ಜೋರು ಮಾಡ್ತಿದ್ದಾರೆ. ನಾನು ಅಂದರೆ ನಾನು ಅವ್ರ ಮಾಮ ಅಂತ ಹೇಳ್ತಿದ್ದಾರೆ ಸೀನಾ. ಇತ್ತ ಕಡೆ ರಾಣಿ ಕೂಡ, ಹೌದು ಅವ್ರು ನನ್ನ ಮಾಮನೇ ಅಂದಾಗ, ಹೌದಾ, ಸಾರಿ ಸರ್, ನಾನು ನಿಮ್ಮನ್ನು ಭೇಟಿ ಮಾಡಬೇಕಾಗಿತ್ತು, ನಾನು ನಿಮ್ಮನ್ನು ಭೇಟಿ ಮಾಡಬೇಕು ಅಂತಾನೆ ಅಂದ್ಕೊಂಡಿದ್ದೆ, ತುಂಬ ಖುಷಿ ಆಯಿತು ನಿಮ್ಮನ್ನು ಭೇಟಿ ಮಾಡಿದ್ದು, ನನಗೆ ಗೊತ್ತಿರಲಿಲ್ಲ ನೀವೇ ಅವ್ರ ಮಾಮ ಅಂತ
ಅಂತ ಹೇಳಿದಾಗ ಸರಿ ಈಗ ಗೊತ್ತಾಯ್ತಲ್ವಾ ಸುಮ್ಮನೆ ಹೋಗ್ತಾ ಇರು ನಡಿ ರಾಣಿ ಅಂತ ಹೇಳ್ತಾರೆ ಸೀನವರು. ಅಯ್ಯೋ ಇವ್ರು ನನ್ನ ಸ್ವಂತ ಮಾಮ ಅಲ್ಲ, ಇವರು ನಮ್ಮ ಮಾಮನ ಫ್ರೆಂಡು, ಇವ್ರನ್ನ ಕೂಡ ನನ್ನ ಮಾಮ ಅಂತಾನೆ ಕರಿತೀನಿ ಅಂತ ಹೇಳಿ ರಾಣಿ ಹೇಳ್ತಾರೆ. ಹೌದಾ ಸರಿ ಆಯಿತು ಅಂತ ಹೇಳಿದೆ. ಇಲ್ಲಿ ರಾಣಿಯನ್ನು ಕರೆದುಕೊಂಡು ಸೀನವರು ಹೋಗಬೇಕಿದ್ರೆ ಬಾಲವರು ಬಂದಿದ್ದೆ, ನಾನೇ ನಿಮ್ಮನ್ನು ಮನೆಗೆ ಡ್ರಾಪ್ ಮಾಡ್ತೀನಿ ಬನ್ನಿ ಅಂತಾರೆ. ಪರವಾಗಿಲ್ಲ ಏನು ಬೇಡ ಅಂತ ಸೀನವ್ರು ಹೇಳಿದಾಗ, ಬನ್ನಿ ಏನಿಲ್ಲ ಕತ್ಲಾಗಿದೆ ಅಲ್ವಾ ಕರ್ಕೊಂಡು ಹೋಗ್ತೀನಿ ಅಂದಾಗ, ಏನು ಕತ್ಲಾಗಿದೆ, ನಿನ್ನೆ ಆಗದೆ ಇರೋ ಕತ್ಲು, ನಾಳೆ ಆಗದೆ ಇರೋ ಕತ್ಲು, ಇವತ್ತು ಆಗ್ಬಿಟ್ಟಿದ್ಯಾ, ಸುಮ್ಮನೆ ಹೋಗ್ರಿ ನಮಗೆ ಗೊತ್ತಿದೆ ಹೇಗೆ ಹೋಗಬೇಕು ಅಂತ ಹೇಳಿ ಸೀನವರು ರಾಣಿಯನ್ನು ಕರೆದುಕೊಂಡು ಹೋಗ್ತಿದ್ದಾರೆ. ಇತ್ತ ಕಡೆ ಬಾಲ ಸ್ನೇಹಿತರು ಬಂದಿದೆ. ಏನಿದು ಅಣ್ಣ, ಯಾವ ಅಹಂಕಾರ ತೋರಿಸ್ತಾನೆ ದಿಮಾಕ್ನ, ಹೌದು ನಿಮ್ಗೆ ಯಾಕೆ ಮಗು ಮೇಲೆ ಅಷ್ಟು ಪ್ರೀತಿ ಅಷ್ಟು ಅಟ್ಯಾಚ್ಮೆಂಟ್, ಹೌದು ನಿಮ್ಮ ಮಗು ಕೂಡ ಒಂದು ಮಗು ಇದೆಯಾ, ಮದುವೆ ಆಗಿದೆ ಅಂತ ಹೇಳ್ತೀರಾ ಅಲ್ವಾ ಅಂತ ಹೇಳಿ ಅವರ ಫ್ರೆಂಡು ಕೇಳಿದಾಗ, ನಿನ್ಗೆ ಯಾಕದಲ್ಲ ವಿಶ್ವ, ನನಗೆ ಮದುವೆನೂ ಆಗಿಲ್ಲ, ಹೆಂಡ್ತಿನೂ ಇಲ್ಲ, ಮಗುನೂ ಇಲ್ಲ ಅಂತ ಹೇಳಿ ಬಾಲವರು ಹೇಳಿಬಿಡ್ತಾರೆ. ಇತ್ತ ಕಡೆ ಬಾಲವ್ರಿಗೆ ರಾಣಿ ಮೇಲೆ ಏನೋ ಒಂದು ರೀತಿ ಸೆಂಟಿಮೆಂಟ್ ಅಟ್ಯಾಚ್ಮೆಂಟ್ ಇದೆ, ಬಟ್ ಅವ್ರಿಗೆ ಗೊತ್ತಾಗ್ತಿಲ್ಲ ಈಕೆ ನನ್ನ ಮಗಳು ಅಂತಕ್ಕಂಥದ್ದು. ತದನಂತರ ಹಾಗೆ ಕುಳಿತುಕೊಂಡು ತಮ್ಮ ಹಳೆಯ ದಿನಗಳನ್ನ ಯೋಚನೆ ಮಾಡ್ತಿದ್ದಾರೆ. ಕಾವೇರಿ ಒಂದು ಸ್ಕಾಫನ್ನು ಹಾಕಿರ್ತಾರೆ. ಅದೇ ಸ್ಕಾಫನ್ನು ಬಾಲ ಈ ಕ್ಷಣಕ್ಕೂ ಕೂಡ ಇಟ್ಕೊಂಡಿದ್ದಾರೆ. ಅವತ್ತು ಒಬ್ಬರು ಮಗುವಿನ ಕನಸನ್ನು ಕಂಡಿರ್ತಾರೆ, ಆದರೆ ನನ್ನ ಮನೆಯವರು ಒಪ್ಕೊಳ್ಳೋ ತನಕ ಅದು ಯಾವುದೂ ಸಾಧ್ಯ ಇಲ್ಲ ಅಂತ ಕಾವೇರಿ ಹೇಳಿರ್ತಾರೆ. ಅದಾಗಿಯೂ ಕೂಡ ಅವರು ಪ್ರೆಗ್ನೆಂಟ್ ಆಗಿರ್ತಾರೆ, ಬಟ್ ಆ ವಿಷಯ ಬಾಲಾಗೆ ಗೊತ್ತಿಲ್ಲ. ಅದೇ ಒಂದು ಕನಸಿನ ಸ್ಕಾಫನ್ನು ಇಟ್ಕೊಂಡು ಬಾಲ ತನ್ನ ಹೆಂಡತಿ ಮಗುವಿನ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ. ಇತ್ತ ಕಡೆ ಸರಳವರು ತನ್ನ ಇನ್ನೂ ಗಂಡ ಮತ್ತು ರಾಣಿ ಬರಲೇ ಇಲ್ವಲ್ಲ, ನಾನು ಎಂತ ಎಡವಟ್ ಮಾಡ್ದೆ, ರಾಣಿ ಹತ್ರ ಯಾಕೆ ಹೋಗಿ ಅವ್ರ ಅಪ್ಪನ ವಿಷಯ ಹೇಳ್ದೆ, ಮೊದಲೇ ಅವಳು ಅವ್ರ ಅಪ್ಪ ಅಂತಿದ್ಲು, ಅದರಲ್ಲೂ ಹೋಗಿ ಹೇಳಿ ತಪ್ಪು ಮಾಡಿಬಿಟ್ನಲ್ಲ ಅಂತ ಅನ್ಕೋತಿರ್ತಾರೆ. ಅಷ್ಟರಲ್ಲಿ ಸತ್ಯ ಅವರು ಬರ್ತಾರೆ. ಈ ಕಡೆ ಆರಾಮಾಗಿದ್ದೀರಾ ಅಲ್ಲ, ಏನೂ ಹೆಚ್ಚು ಕಡಿಮೆ ಆಗಿಲ್ಲ ಅಲ್ವಾ ಅಂತ ಸರಳವ್ರು ಕೇಳಿದಾಗ, ನೀನು ನನ್ನ ಜೊತೆ ಮಾತಾಡಬೇಡ, ನೀನು ಮಾಡಿರೋ ಕೆಲಸಕ್ಕೆ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಅಂತ ಹೇಳಿ ಸತ್ಯ ಅವರು ರೇಗ್ತಿದ್ದಾರೆ. ತದನಂತರ ಇಲ್ಲಿ ರಾಣಿಯನ್ನು ಒಳಗಡೆ ಕಳಿಸ್ತಾರೆ. ನಂತರ ಸರಳವರು ಕೂಡ ಹೋಗ್ತಾರೆ. ಈ ಕಡೆ ಸೀನವ್ರು ಬಂದಿದ್ದೆ, ನೀನು ಕರೆಕ್ಟಾಗಿ ಗೊತ್ತಿದ್ಯಾ ಅವನೇ ಕಾವೇರಿ ಗಂಡ ಅನ್ನೋದು ಅಂತ ಹೇಳಿದಾಗ, ಅವನನ್ನು ಮರೆಯೋಕ್ಕಾಗತ್ತಾ, ನನ್ನ ತಂಗಿ ಸತ್ತು ಹೋಗಿದ್ದಾಳೆ ಅಂತ ಹೇಳ್ದವನವನು. ಅವನ ಮುಖ ಈಗಲೂ ಕೂಡ ಕಣ್ಣು ಕಟ್ತಾಗಿದೆ. ಜೊತೆಗೆ ನನ್ನ ತಂಗಿಯ ಬದುಕನ್ನೇ ಛಿದ್ರ ಮಾಡಿಬಿಟ್ಟ. ಇವತ್ತು ನನ್ನ ತಂಗಿಯ ಬದುಕು ಹಾಳಾಗಿದೆ ಅಂದರೆ ಅದಕ್ಕೆಲ್ಲ ಕಾರಣನೇ ಅವನು. ಯಾವುದೇ ಕಾರಣಕ್ಕೂ ಕೂಡ ರಾಣಿಗೆ ಬಾಲನೇ ಅವರಪ್ಪ ಅನ್ನೋ ವಿಷಯ ಗೊತ್ತಾಗಬಾರ್ದು, ಬಾಲಾಗೂ ಅವನ ಮಗಳು ರಾಣಿ ಅನ್ನೋ ವಿಷಯ ಗೊತ್ತಾಗಬಾರ್ದು. ಈಗ ಅವರಿಬ್ಬರು ಪರಿಚಯ ಇರಬಹುದು, ಆದರೆ ಅವರಿಬ್ಬರಿಗೆ ಅವರೇ ಅಪ್ಪ ಮಗಳು ಅನ್ನೋ ವಿಷಯ ಗೊತ್ತಿಲ್ಲ ಅಂತಿದ್ದಾಗನೇ ರಾಣಿ ಅಲ್ಲಿಗೆ ಬಂದು ಮಾಮ ಅಂತ ಹೇಳಿದ ತಕ್ಷಣ ಸತ್ಯವರಿಗೆ ಶಾಕ್ ಆಗುತ್ತೆ, ಎಲ್ಲಿ ರಾಣಿ ಕೇಳಿಸ್ಕೊಂಡ್ಲು ಅಂತ. ಬಟ್ ರಾಣಿ ಕೇಳಿಸ್ಕೊಂಡಿರೋದಿಲ್ಲ. ರಾಣಿಗೆ ತುಂಬ ಜ್ವರ ಬಂದಿರುತ್ತೆ, ಹಾಗಾಗಿ ಹಾಸ್ಪಿಟಲೈಸ್ ಮಾಡಿರ್ತಾರೆ. ಅಲ್ಲಿ ಕೂಡ ಇಲ್ಲಿ ಸತ್ಯವರು ಹೋಗಿದ್ದೆ, ರಾಣಿ ನನಗೆ ಮಾತು ಕೊಡು, ನಿನ್ನ ಫ್ರೆಂಡು ಅಂತಕ್ಕಂಥ ವ್ಯಕ್ತಿಯನ್ನು ಇನ್ನೆಂದೂ ಕೂಡ ನೀನು ಭೇಟಿ ಮಾಡಬಾರ್ದು ಅಂತ ಹೇಳ್ತಾರೆ. ಯಾಕೆ ಮಾಮ ಅಂದಾಗ, ಯಾಕೆ ಏನು ಅಂತ ಕೇಳಬೇಡ, ಬಟ್ ನಿನ್ನ ಫ್ರೆಂಡ್ ಜೊತೆ ಇನ್ನು ಮುಂದೆ ನೀನು ಮಾತಾಡಬಾರ್ದು, ನನಗೆ ಮಾತು ಕೊಡು, ನಿನಗೆ ನಾನು ಮುಖ್ಯನೋ ನಿನ್ನ ಫ್ರೆಂಡ್ ಮುಖ್ಯನೋ ಅಂತ ಹೇಳಿ ಕೇಳಿದಾಗ, ಇಲ್ಲಿ ರಾಣಿ ನೀವೇ ಮುಖ್ಯ ಮಾಮ ನನಗೆ ಅಂತ ಹೇಳಿ ಕೊನೆಗೂ ಕೂಡ ಇಲ್ಲಿ ಮಾತನ್ನ ಕೊಟ್ಟೆ ಬಿಡ್ತಾಳೆ. ಹಾಗಿದ್ರೆ ಮುಂದೆ ಏನಾಗತ್ತ? ಆ ಕಡೆ ಕಾವೇರಿಯವರು ಜೈಲಿಂದ ತಪ್ಪಿಸ್ಕೊಂಡೇ ಬಿಟ್ರ, ಏನಾಯ್ತು ಏನು ಕಥೆ ತಿಳ್ಕೋಬೇಕು ಅಂದರೆ ಮುಂದಿನ ವಿಡಿಯೋಗೆ ರೀಚ್ ಮಾಡೋದನ್ನು ಮರಿ.